ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಶಂಕರ್. ಸೊ ಬೆಳಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ತುಂಬ ಜನ ನನಗೆ ಡಿ ಎಮ್ ಮಾಡ್ತಿರೋದೇನಪ್ಪ ಅಂದರೆ, ಈಗ ನಾವು ಬೈಕ್ ಟ್ಯಾಕ್ಸಿನ ಮಾಡಬಹುದಾ ಮಾಡಬಾರ್ದಾ ಅಂತ. ಸೊ ಈಗ ಎಲ್ಲರಿಗೂ ಒಂದು ತಲೆಯಲ್ಲಿ ಕುತ್ಕೊಂಡಿರ್ತದೆ. ಯಾಕಂತಂದರೆ ಮುಂಚೆ ಎಲ್ಲ ನೋಡಿದ್ರೆ ಕೋರ್ಟಲ್ಲಿ ನೋಟಿಸ್ ಇತ್ತು, ಲೈಕ್ ಕೋರ್ಟಲ್ಲಿ ಈ ಒಂದು ಕೇಸ್ ನಡೀತಾ ಇದೆ. ಆದರೆ ಈಗ ಸಡನ್ ಆಗಿ ಆರ್ ಟಿ ಓದವ್ರು ಬಂದು ಈಗ ಬೈಕ್ ಟ್ಯಾಕ್ಸಿ ಮಾಡಂಗಿಲ್ಲ, ವೈಟ್ ಬೋರ್ಡಲ್ಲಿ ಅಕಸ್ಮಾತ್ ಮಾಡಿದ್ರೆ ಆರ್ ಟಿ ಓದವರು ಎಲ್ಲ ಕಡೆನೂ ಹಿಡಿದು ನಾವು ಏನಿದೆ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಗಾಡಿನ ಸೀಸ್ನ ಕೂಡ ಮಾಡ್ತೀವಿ. ಅಥವಾ ನೆಕ್ಸ್ಟ್ ಅವ್ರ ಅಕಸ್ಮಾತ್ ಏನಾದರೂ ಅದೇ ರೀತಿ ಮಾಡ್ತಾ ಇದ್ರೆ ನಾವು ಅವರ ಡಿ ಎಲ್ನ ಕೂಡ ಕ್ಯಾನ್ಸಲ್ನ ಮಾಡ್ತೀವಿ ಅಂತ ಅಫಿಷಿಯಲಿ ನೋಟಿಸ್ನ ಮಾಡಿರೋದ್ರಿಂದ ಈಗ ಪ್ರತಿಯೊಬ್ಬರಿಗೂ ಕೂಡ ಭಯ ಆಗಿದೆ. ಅಂಡ್ ಒಬ್ರಲ್ಲ ಇಬ್ರಲ್ಲ, ಸೊ ನನಗೋದ್ರ ಪ್ರಕಾರ ಸುಮಾರು ಜನ, ಲೈಕ್ ಸಾವಿರಾರು ಗಟ್ಲೆ, 10,000 20,000 ಗಟ್ಲೆ ಜನ, ತುಂಬ ಜನ ಈ ಒಂದು ಬೈಕ್ ಟ್ಯಾಕ್ಸಿನ ನಂಬ್ಕೊಂಡು ಕಮಿಟ್ಮೆಂಟ್ನ ಇಟ್ಕೊಂಡು ಜೀವನ ರೂಪಿಸ್ಕೊಂಡು ಅಥವಾ ಅವ್ರದೇ ಆದಂತಹ ಪ್ರಾಬ್ಲಮ್ಸ್ಗೆ ಈ ಒಂದು ಕೆಲಸನ ಮಾಡ್ತಿದ್ದಾರೆ. ಈಗ ಆಲ್ ಓವರ್ ಸಡನ್ ಆಗಿ ಈ ತರ ಒಂದು ನೋಟಿಸ್ನ ಬಂದಿರೋದ್ರಿಂದ, ಅದು ಆಲ್ ಓವರ್ ಸಡನ್ ಆಗಿ ಈ ಒಂದು ಅನೌನ್ಸ್ಮೆಂಟ್ ಬಂದಿರೋದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ ಇದನ್ನ ಕಂಪ್ನಿಯವರು ಯಾವ ರೀತಿ ರೈಡರ್ಸ್ಗೆ ಬಲ ತುಂಬ್ತಾರೆ ಅಥವಾ ಯಾವ ರೀತಿ ಕಂಪ್ನಿಯವರು ರೈಡರ್ಸ್ ಹಿಂದೆ ನಿಂತ್ಕೊಂತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಸಮಯದಲ್ಲಿ. ಆದ್ರೆ ತುಂಬಾ ಜನ ಕೇಳೋದು ಈಗ ಅದನ್ನೇ ಮಾಡ್ಬೋದಾ ಮಾಡಬಾರ್ದಾ ಅಂತಂದ್ರೆ, ಈಗ ಏನು ಹೇಳಕ್ ಆಗ್ತಿಲ್ಲ. ಬಿಕಾಸ್ ಆಫ್ ಆಲ್ ಆಫ್ ಸಡನ್ ಆಗಿ ಆರ್ ಟಿ ಓದವ್ರು ಈ ರೀತಿ ಅನೌನ್ಸ್ಮೆಂಟ್ ಮಾಡೋದ್ರಿಂದ ಎಲ್ಲರೂ ಶಾಕ್ ಅಲ್ಲೇ ಇದ್ದಾರೆ. ಸೊ ಈ ರೀತಿ ಯಾಕೆ ಫಸ್ಟ್ ಆಫ್ ಆಲ್ ಆರ್ ಟಿ ಓದವ್ರು ಬಂದ್ಬಿಟ್ಟು ಅನೌನ್ಸ್ ಮಾಡಿದ್ರು ಅಫಿಷಿಯಲಿ ಅಂತಂದ್ರೆ, ಆಟೋದವರು ಎಲ್ಲ ಇವತ್ತು ಒಂದು ಸ್ಟ್ರೈಕ್ ನ ಮಾಡ್ಬೇಕು ಅಂತ ಅನ್ಕೊಂಡಿದ್ರು. ಅಂದ್ರೆ ಒಂದು ದೊಡ್ಡ ಪ್ರತಿಭಟನೆ ಮಾಡಬೇಕು, ಬೈಕ್ ಟ್ಯಾಕ್ಸಿ ಇಂದ ನಮ್ಗೆ ತೊಂದರೆ ಆಗ್ತಾ ಇದೆ, ಇದರಿಂದ ನಮ್ಗೆ ಏನಾದ್ರು ಇದ್ ಮಾಡಿ ಅಂತ ಒಂದು ಪ್ರತಿಭಟನೆ ಮಾಡ್ಬೇಕು ಅಂತ ಒಂದು ಪ್ಲಾನ್ ನ ಮಾಡ್ಕೊಂಡಿರ್ತಾರೆ. ಆ ಒಂದು ಪ್ರತಿಭಟನೆಗೆ ಪರ್ಮಿಷನ್ ನ ಕೇಳಕ್ಕೆ ಅಂತ ಆರ್ ಟಿ ಒ ಇದಕ್ಕೆ ಅಲ್ಲಿ ಹೋಗಿರ್ತಾರೆ. ಸೊ ಅಲ್ಲಿಗೆ ಹೋದಾಗ ಅವರು ಹೇಳ್ತಾರೆ ಲೈಕ್ ಪ್ರತಿಭಟನೆ ಮಾಡಬೇಡಿ ಅಂತ. ಯಾಕಂತಂದ್ರೆ ಈಗೆಲ್ಲ ನಿಮ್ಗೆ ಗೊತ್ತಿದೆ, ಎಲೆಕ್ಷನ್ಸ್ದು ಒಂದಷ್ಟು ಗಲಾಟೆಗಳು ಅದು ಇದು ನಡೀತಾ ಇದೆ. ಸೊ ಈ ಸಂದರ್ಭದಲ್ಲಿ ಮಾಡೋದು ಅಷ್ಟು ಸರಿಯಲ್ಲ ಅಂದ್ಬಿಟ್ಟು, ಸೊ ನನಗೋದ್ರ ಪ್ರಕಾರ ಆರ್ ಟಿ ಓದವರು ಈ ರೀತಿ ಮುಂದೆ ಬಂದು ನಾವು ಇದನ್ನ ಏನಾದ್ರು ಇದಕ್ಕೆ ನಾವು ನಾಳೆಯಿಂದ ಇದಕ್ಕೆ ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಟೋದವ್ರನ್ನ ಮನವೊಲಿಸಕ್ಕೆ ಅಥವಾ ಇದನ್ನ ಏನೋ ಒಂದು ಇದು ಮಾಡೋಣ ಅಂದ್ಬಿಟ್ಟು ಈ ರೀತಿ ಅನೌನ್ಸ್ಮೆಂಟ್ ಮಾಡಿದ್ರ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಅಂಡ್ ಇನ್ನೊಂದೇನಂತಂದ್ರೆ, ಈಗ ಆಟೋದವ್ರಿಗೆ ಇನ್ನೂ ಒಂದಷ್ಟು ಬಲ ಬಂದಂಗೆ ಆಗುತ್ತೆ. ಯಾಕಂತಂದ್ರೆ ಮೊದಲೇ ನಿಮ್ಗೆಲ್ಲ ಗೊತ್ತಿದೆ ಆಟೋದವರು ಯಾವ ರೀತಿ ವರ್ತನೆ ಅಥವಾ ಯಾವ ರೀತಿ ನಡ್ಕೊಂತಾರೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಸೊ ನಾನು ಹೇಳೋದೇನಪ್ಪ ಅಂದ್ರೆ, ಯಾವುದೇ ರೀತಿ ಕಾನೂನು ಪ್ರಕಾರವಾಗಿ ಏನಾಗುತ್ತೋ ಅದಾಗ್ಲಿ ಅಷ್ಟೇ ಹೇಳೋದು ನಾನು, ಯಾವುದೇ ಆಗಿರ್ಬೋದು. ಅಂಡ್ ಇದು ಕೇಸಲ್ಲಿ ಇರೋದ್ರಿಂದ ನಾವು ಏನು ಹೇಳೋಕ್ಕಾಗಲ್ಲ. ಅಂಡ್ ಕೋರ್ಟಲ್ಲಿ ನಿಮಗೆ ಗೊತ್ತಿದೆ, ಒಂದ್ಸರಿ ಆ ರೀತಿ ಬರುತ್ತೆ, ಒಂದ್ ಕಡೆ ಈ ರೀತಿ ಈ ಕಡೆ ಬರುತ್ತೆ. ಸೊ ಅದು ಯಾವುದೂ ನೀವು ಏನು ಜಡ್ಜ್ ಮಾಡೋಂಥದ್ದು ಏನೂ ಅಲ್ಲ. ಸೊ ಇದು ಕೋರ್ಟು, ಸರ್ಕಾರ ಅಥವಾ ನಮ್ಮ ಇದು ಜಡ್ಜ್ ಮಾಡಬೇಕಾಗುತ್ತೆ. ಅಂಡ್ ನೋಡೋಣ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಆಗುತ್ತೆ ಏನು ಅಂತ. ಅಂಡ್ ನಾನು ಹೇಳೋದೇನಪ್ಪ ಅಂದ್ರೆ, ತುಂಬಾ ಜನ ಇದನ್ನ ಕೇಳ್ತಾ ಇರೋದೇನಂತಂದ್ರೆ, ಮಾಡ್ಬೋದಾ ಮಾಡಬಾರ್ದಾ ಅಂತ. ಮಾಡೋದು ಬಿಡೋದು ಯಾರಿಗೂ ಕೂಡ ಇಲ್ಲಿ ನಾವೇನು ಹೇಳೋಕ್ಕಾಗಲ್ಲ, ಅದು ಓನ್ ರಿಸ್ಕ್ ಅಂತ ಹೇಳ್ಬೋದು ಅಷ್ಟೇನೆ. ಬಟ್ ನಾನು ಹೇಳೋದು ಒಂದು ಸ್ವಲ್ಪ ಸಮಯ, ಇದು ಏನು ಯಾವ ರೀತಿ ನಡೀತಾ ಇದೆ, ಏನು ಆಗ್ತಾ ಇದೆ, ಸೊ ತಾಳ್ಮೆಯಿಂದ ಒಂದು ಸ್ವಲ್ಪ ವೆಯ್ಟ್ ಮಾಡಿ ನೋಡೋದು ಬೆಟರ್ ಅಂತ ನಾನು ಅನ್ಕೊತಾ ಇದ್ದೀನಿ. ಯಾಕಂತಂದ್ರೆ ಗೊತ್ತಾಗ್ತಿಲ್ಲ ಏನಾಗುತ್ತೆ ಅಂತ ಗೊತ್ತಿಲ್ಲಲ್ಲ. ಸೊ ಮುಂದೆ ಈಗ ಇನ್ನೇನು ಈಗ ಟೈಮ್ ಸ್ಟಾರ್ಟ್ ಆಗಿದೆ ಅಲ್ವಾ. ಸೊ ಮಧ್ಯಾಹ್ನ ಮೇಲ್ಪಟ್ಟಾಗಿ ಇಲ್ಲ ಅಥವಾ ನೋಡ್ಬೇಕು ಇವತ್ತಿನ ದಿನ ಇವಾಗ ನಾಳೆನ ಏನ್ ಮಾಡ್ತಾರೆ ಅನ್ನೋದು ನೋಡ್ಬೇಕಾಗುತ್ತೆ. ಆರ್ ಟಿ ಓದವರು ಅಥವಾ ಟ್ರಾಫಿಕ್ ಪೊಲೀಸ್ ಅವ್ರು ಬರಲ್ಲ, ಆರ್ ಟಿ ಓದವರೇ ಫೀಲ್ಡ್ಗೆ ಇಳಿದು ಇದನ್ನ, ನಿಮ್ಗೆಲ್ಲ ಗೊತ್ತಿದೆ ಮುಂಚೆ ಎಲ್ಲ ಏನೆಲ್ಲ ಮಾಡ್ತಿದ್ರು, ಆಟೋದವರೇ ಬುಕ್ ಮಾಡಿ ಕರ್ಸ್ಕೊಂಡು ಲೈಕ್ ಹಿಡ್ಕೊಡೋದಂಥ ಕೆಲಸಗಳೆಲ್ಲ ಆಗುತ್ತೆ. ಸೊ ನಾನು ಹೇಳೋದಂದ್ರೆ, ನೋಡ್ಕೊಳ್ಳಿ ಒಂದು ಅಂದ್ರೆ ಡ್ಯೂಟಿ ಫಸ್ಟ್ ಆಫ್ ಆಲ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಮಾಡೋದು ಸರಿನಾ ತಪ್ಪು ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ. ಆ ಥರ ಸಿಚುವೇಶನ್ ಅಲ್ಲಿ ಇದೀವಿ ನಾವೀಗ. ಸೊ ಮಾಡೋರು ನಾನು ಹೇಳೋದೇನಂತಂದ್ರೆ, ಹುಷಾರಾಗಿ ನೋಡಿ ಮಾಡ್ಕೊಳ್ಳಿ. ಬಿಕಾಸ್ ಆಫ್ ನಿಮ್ದೇ ಆದಂಥ ಕಮಿಟ್ಮೆಂಟ್ಸ್ಗೆ ನೀವು ಫೀಲ್ಡ್ಗೆ ಬಂದಿರ್ತೀರಾ. ಸೊ ಇಲ್ಲಿ ನಾವು ಮಾಡಬೇಡಿ ಅಂದ್ರೆ ನೀವು ಮಾಡ್ತೀರಾ ಇರೋಕ್ಕೂ ಆಗಲ್ಲ. ಯಾಕಂದ್ರೆ ನಿಮ್ಮದೇ ಆದಂತಹ ಜವಾಬ್ದಾರಿಗಳು, ನಿಮ್ಮದೇ ಆದಂಥ ಕಮಿಟ್ಮೆಂಟ್ಗಳು, ನಿಮ್ಮದೇ ಆದಂಥ ಕಷ್ಟಗಳು ನಿಮ್ಗೆ ಇರ್ತದೆ. ಸೊ ನಾನು ಹೇಳೋದೇನಂತಂದ್ರೆ, ಅಕಸ್ಮಾತ್ ಒಂದು ರೈಡ್ ಬಂದು ಒಂದು ರೈಡ್ನ ಪಿಕ್ ಮಾಡ್ಕೊಳಕ್ ಹೋಗ್ತೀನ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಒಂಚೂರು ನೋಡ್ಕೊಳ್ಳಿ ಹಿಂದೆ ಮುಂದೆ, ಲೈಕ್